ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ನರೋಟೆ ಅಂಡ್ ವೆಲ್ಕಮ್ ಟು ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ಪೇರೆಂಟ್ಸ್ಗೆ ರಿಲೇಟೆಡ್. ಸೊ ಪೇರೆಂಟ್ಸ್ ಅಂದ್ರೆ ಅವರ ಮಕ್ಕಳ ಒಂದು ಮಕ್ಕಳಿಗೆ ರಿಲೇಟ್ ಆಗುವಂತಹ ವಿಡಿಯೋ. ಸೊ ಎಲ್ಲರ ಲೈಫಲ್ಲಿ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಲೇಜ್ ಡೇಸ್ ಆದ ಗೋಲ್ಡನ್ ಡೇಸ್ ಅಂತ ಹೇಳ್ತೀವಿ. ಅದೇ ರೀತಿ ಎಲ್ಲರ ಲೈಫಲ್ಲಿ ಬರೋವಂಥದ್ದು ಗೋಲ್ಡನ್ ಏಜ್ ಇರುತ್ತೆ. ಸೊ ಆ ಗೋಲ್ಡನ್ ಏಜ್ ಯಾವುದು ಅಂಡ್ ಹಾಗೆ ಆ ಗೋಲ್ಡನ್ ಏಜ್ ನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ನಾವು ಅನ್ನೋದ್ರ ಬಗ್ಗೆ ಪೇರೆಂಟ್ಸ್ಗೆ ನನ್ನ ವಿಡಿಯೋ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಬಂದ್ರೆ ಸೊ ಗೋಲ್ಡನ್ ಏಜ್ ಅಂದ್ರೆ ಮಕ್ಕಳು ಹುಟ್ಟಾಗಿಂದ ಅಪ್ ಟು 5 years ವರೆಗೂ ಏನ್ ಏಜ್ ಇರುತ್ತೆ ದಟ್ ಈಸ್ ದ ಗೋಲ್ಡನ್ ಏಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂದ್ರೆ ಮಕ್ಕಳು ಆ ಟೈಮಲ್ಲಿ ಮೋಸ್ಟ್ ಆಫ್ ಆಲ್ ಡೆವಲಪ್ಮೆಂಟ್, ಫಿಸಿಕಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಮೆಂಟಲ್ ಡೆವಲಪ್ಮೆಂಟ್ ಅಂಡ್ ಅವರ ಬ್ರೈನ್ ಡೆವಲಪ್ಮೆಂಟ್ ಎಲ್ಲಾನು ಕೂಡ ಆಗುವಂಥದ್ದು 5 years ಏಜ್ ಅಲ್ಲಿ. ಓಕೆ, 0 to 5 years. ಸೊ ಅದಕ್ಕೆ ಆ ಏಜ್ ನ ನಾವು ಗೋಲ್ಡನ್ ಏಜ್ ಅಂತ ಕರಿತೀವಿ. ಅಂಡ್ ಈ ಗೋಲ್ಡನ್ ಏಜ್ ಇದೆಯಲ್ಲ, ಸೊ ಅದರಲ್ಲಿ ನಿಮ್ಮ ಮಕ್ಕಳದ್ದು ಪ್ರತಿಯೊಂದು ಮೂಮೆಂಟ್ಸ್ನು ನೀವು ನೋಡ್ತಾ ಬರ್ಬೋದು. ಓಕೆ, ಫಿಸಿಕಲ್ ಮೂಮೆಂಟ್ಸ್ನ, ಹಾಗೆ ಮೆಂಟಲ್ ಅಂದ್ರೆ ಅವರ ಬ್ರೈನ್ ಡೆವಲಪ್ಮೆಂಟು ಅಷ್ಟೇ. ಸಾಕಷ್ಟು ಬ್ರೈನ್ ಡೆವಲಪ್ ಆಗ್ತಾ ಇರುತ್ತೆ ಪ್ರತಿಯೊಂದು. ಅಂಡ್ ಈ ಟೈಮ್ನ ಹೇಗೆ ಯುಟಿಲೈಸ್ ಮಾಡ್ಕೋಬಹುದು, ಈ ಟೈಮಲ್ಲಿ ಏನೆಲ್ಲ ಅವರಿಗೆ ನಾವು ಒಂದು ಅವಕಾಶಗಳನ್ನ ಕೊಡ್ಬೋದು ಅಂತ ಅಂದ್ರೆ, ಸೊ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಆ ಟೈಮಲ್ಲಿ ಏನಂದ್ರೆ ಮಾತು ಬರ್ತಾ ಹೋಗುತ್ತೆ. ಓಕೆ, ಅವರ ಫಿಸಿಕಲ್ ಆಕ್ಟಿವಿಟೀಸ್ ಜೊತೆಗೆ ಮಾತಾಡೋದು ಕಲಿತಾ ಹೋಗ್ತಾರೆ. ಸೊ ಈ ಟೈಮಲ್ಲಿ ಆದಷ್ಟು ಅವರಿಗೆ ಬೇರೆ ಬೇರೆ ಲ್ಯಾಂಗ್ವೇಜಸ್ನ ಟೀಚ್ ಮಾಡ್ತಾ ಹೋಗಿ. ಸೊ ಒಂದು ಮಗು ಅಪ್ ಟು 5 languagesನ ಈಸಿಯಾಗಿ ಕಲಿಯುತ್ತೆ. ಓಕೆ, ಎಲ್ಲೂ ಕೂಡ ಓವರ್ಲ್ಯಾಪ್ ಆಗದೆ, ಎಲ್ಲೂ ಕೂಡ ಕನ್ಫ್ಯೂಷನ್ ಆಗದೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಸೊ ಒಂದ್ ಲ್ಯಾಂಗ್ವೇಜ್ ಕಲಿಸಬೇಕಾದ್ರೆ ಇನ್ನೊಂದು ಲ್ಯಾಂಗ್ವೇಜ್ ಕಲಿಸಿದ್ರೆ ಅವರಿಗೆ ಕಷ್ಟ ಆಗುತ್ತೇನೋ, ಕನ್ಫ್ಯೂಸ್ ಆಗುತ್ತೇನೋ ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ಮಕ್ಕಳಿಗೆ ಸರಾಗವಾಗಿ ಲ್ಯಾಂಗ್ವೇಜಸ್ನ ಕಲಿತಾರೆ. ಅವರಿಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಓವರ್ಲ್ಯಾಪಿಂಗ್ ಆಗಿರ್ಬೋದು, ಆ ಥರ ಆಗೋದಿಲ್ಲ. ಸೊ ನಿಮ್ಮ ಮಕ್ಕಳನ್ನ ಆದಷ್ಟು ಮಲ್ಟಿಪಲ್ ಲ್ಯಾಂಗ್ವೇಜ್ನ ಕಲಿಯೋ ಹಾಗೆ ಮಾಡಿ. ಸೊ ಮಲ್ಟಿಪಲ್ ಲ್ಯಾಂಗ್ವೇಜ್ ಕಲಿಯೋದ್ರಿಂದ ಅವರಿಗೆ ಏನಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಡೆವಲಪ್ ಆಗುತ್ತೆ. ಅಂಡ್ ಹಾಗೆ ಮಕ್ಕಳಿಗೆ ನಾಲೆಜ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಒಂದೇ ಒಂದು ವಸ್ತು ಆಗಿರ್ಬೋದು, ಒಂದನ್ನ 3 ಅಥವಾ 5 ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಅವರು ರೆಕಗ್ನೈಸ್ ಮಾಡ್ತಾರೆ ಅಂದ್ರೆ ಅವರಿಗೆ ತುಂಬಾನೇ ನಾಲೆಜ್ ಡೆವಲಪ್ ಆಗ್ತಾ ಹೋಗುತ್ತೆ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಎಲ್ಲ ಒಂದು ಸೋಷಿಯಲ್ ಲೈಫಲ್ಲಿ ಅವರು ಜಾಸ್ತಿ ಮಿಂಗಲ್ ಆಗೋ ಹಾಗೆ, ಜಾಸ್ತಿ ಎಲ್ಲರಿಗೂ ಕನೆಕ್ಟ್ ಆಗೋ ತರ ತುಂಬಾನೇ ಹೆಲ್ಪ್ ಆಗುತ್ತೆ ಈಗ ಒಂದು ಕಮ್ಯುನಿಕೇಶನ್ ಸ್ಕಿಲ್ ನ ಬಿಲ್ಡ್ ಮಾಡೋದ್ರಿಂದ, ಅಂದ್ರೆ ಥ್ರೂ ಲ್ಯಾಂಗ್ವೇಜಸ್ ನ ಕಲಿಯೋದ್ರಿಂದ. ಅಂಡ್ ಹಾಗೆ ಈ ಒಂದು ಏಜ್ ಅಪ್ ಟು 10 years ವರೆಗೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ 5 years ಆದ ತಕ್ಷಣ ಸ್ಲೋ ಆಗುತ್ತೆ ಅಂದ್ರೆ ಅಫ್ಕೋರ್ಸ್ ಸ್ವಲ್ಪ ಸ್ಲೋ ಆಗುತ್ತೆ. ಅಪ್ ಟು 5 years ತುಂಬಾನೇ ಬ್ರೈನ್ ಡೆವಲಪ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಮಕ್ಕಳು ಸಾಕಷ್ಟು ನಿದ್ದೆ ಮಾಡೋದು, ರೆಸ್ಟ್ ಮಾಡೋವಂಥದ್ದು. ಅಂಡ್ ಹಾಗೆ ಮಕ್ಕಳಲ್ಲಿ ಜಸ್ಟ್ ಪಾಸಿಟಿವ್ ಥಿಂಕಿಂಗ್ ಇರುತ್ತೆ ಅಂಡ್ ಕ್ಯೂರಿಯಾಸಿಟಿ ಇರುತ್ತೆ. ಅಂಡ್ ಹಾಗೆ ಅವ್ರು ನೆಗೆಟಿವ್ ಯಾವುದೇ ರೀತಿ ಥಿಂಕ್ ಮಾಡೋದಿಲ್ಲ. ಸೊ ಎಲ್ಲಾನು ಕ್ವಿಕ್ ಲರ್ನಿಂಗ್ ಸ್ಕಿಲ್ಸು ಆ ಏಜ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಮಕ್ಕಳಿಗೆ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಅದು ಇದು ಅದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಅಂಡ್ ಹಾಗೆ ಅಪ್ ಟು 10 years ವರೆಗೂ ಕೂಡ ನೀವು ಲ್ಯಾಂಗ್ವೇಜ್ ನ ಟೀಚ್ ಮಾಡ್ಬೋದು. ಸಾಕಷ್ಟು ಲ್ಯಾಂಗ್ವೇಜ್ ನ, ಮ್ಯಾಕ್ಸಿಮಮ್ 5 languages ನ ಟೀಚ್ ಮಾಡ್ಬೋದು. ಅಂಡ್ ಇದಕ್ಕೆ ತುಂಬಾ ಜನ ಹೇಳ್ತಾರೆ 5 ಇಷ್ಟೇ ರಿಸ್ಟ್ರಿಕ್ಟ್ ಅಂತ ಇಲ್ಲ, ಇನ್ನು ಮ್ಯಾಕ್ಸಿಮಮ್ ಲ್ಯಾಂಗ್ವೇಜಸ್ ನ ಕಲಿಸ್ಬೋದು ಅಂತ. ಬಟ್ ರಿಸರ್ಚ್ ಪ್ರಕಾರ ತುಂಬಾ ಯೂನಿವರ್ಸಿಟಿಗಳು ರಿಸರ್ಚ್ ಮಾಡಿರೋ ಪ್ರಕಾರ ಅಪ್ ಟು 5 language ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೆ ಮಕ್ಕಳು ಆರಾಮ್ಸೆ ಕಲಿತಾರೆ. ಅಂಡ್ ಈ ಒಂದು ಅಪ್ ಟು 10 years ವರೆಗೂ ಏನ್ ಮಕ್ಕಳು ಕಲಿತಾರೆ, ಸೊ ಅವಾಗ ಏನಾಗುತ್ತೆ ಅವರು ನೇಟಿವ್ ಸ್ಪೀಕರ್ ಆಗಿ, ಅಂದ್ರೆ ಈಗ ನಾವು ಕನ್ನಡನ ಎಷ್ಟು ಚೆನ್ನಾಗಿ ಮಾತಾಡ್ತೀವಿ, ಸೊ ಹಾಗೆ ಕನ್ನಡ ಅಂದ್ರೆ ಬೇರೆ ಸ್ಟೇಟ್ ಅಲ್ಲಿ ಹುಟ್ಟಿ ಬೇರೆ ಲ್ಯಾಂಗ್ವೇಜ್ ನ ಕಲ್ತಿರೋಂಥ ಮಕ್ಕಳಿಗೆ ಆ ಒಂದು 5 years ಏಜ್ 10 years ಒಳಗೆ ನೀವು ಲ್ಯಾಂಗ್ವೇಜ್ ನ ಕಲಿಸಿದ್ರೆ ನಾವಿಲ್ಲಿ ಹೇಗೆ ಮಾತಾಡ್ತೀವಿ ನೇಟಿವ್ ಸ್ಪೀಕರ್ ಆಗಿ ಅದೇ ರೀತಿ ಬರುತ್ತೆ. ಅದಾದ್ಮೇಲೆ ಕೂಡ ಕಲಿಬಹುದು, ಬಟ್ ಅಷ್ಟು ಒಂದು ಫ್ಲೂಯೆನ್ಸಿ ಆಗಿರ್ಬೋದು, ಈ ವರ್ಡ್ನ ಸ್ಪೆಸಿಫಿಕ್ ಆಗಿ ಇದೇ ತರ ಪ್ರೊನೌನ್ಸ್ ಮಾಡೋದಾಗಿರ್ಬೋದು, ಆ ಒಂದು ಬರೋದಿಲ್ಲ. ಅಂದ್ರೆ ನೇಟಿವ್ ಸ್ಪೀಕರ್ ಆಗಿರಲ್ಲ. ಬಟ್ ಈ ಲ್ಯಾಂಗ್ವೇಜ್ ತುಂಬಾನೇ ಚೆನ್ನಾಗಿ ಕಲಿತಾರೆ. ಅಂಡ್ ಹಾಗೆ ಮಕ್ಕಳ ಇಂಟ್ರೆಸ್ಟ್, ಓಕೆ, ಒಂದೊಂದು ಮಕ್ಕಳು ಒಂದೊಂದಲ್ಲಿ ಇಂಟ್ರೆಸ್ಟ್ ನ ತೋರಿಸ್ತಾ ಹೋಗ್ತಾರೆ. ಆ ಇಂಟ್ರೆಸ್ಟ್ ಯಾವ್ದಿದೆ ಅಂತ ನೀವು ಆ ಒಂದು 4 year ಏಜ್ ಒಳಗೇನೆ ಯಾವ್ದು ಅಂತ ಫೈಂಡ್ ಔಟ್ ಮಾಡಿ. 4 years ಅದಾದ್ಮೇಲೆ ಆಲ್ಮೋಸ್ಟ್ ನೀವು ಯಾವುದೇ ಒಂದು ಬ್ಯಾಸ್ಕೆಟ್ ಬಾಲ್ ಆಗಿರ್ಬೋದು, ಸ್ಕೇಟಿಂಗ್ ಆಗಿರ್ಬೋದು, ಈ ತರ ಯಾವುದೇ ನಿಮ್ಮ ಮಕ್ಕಳಿಗೆ ನೀವು ಒಂದು ಕೋಚಿಂಗ್ ಕೊಡಿಸ್ಬೇಕು ಅಂದ್ರೆ ಮಿನಿಮಮ್ 4 years ಟೈಮ್ನ ಕೇಳ್ತಾರೆ. 4 years ಆದ್ಮೇಲೆ ಅವರು ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಿಸ್ಕೊಳ್ತಾರೆ. ಸೊ ಅಷ್ಟರೊಳಗೆ ನಿಮಗೆ ನಿಮ್ಮ ಮಕ್ಕಳಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನೋಡ್ಬಿಟ್ಟು ನೆಕ್ಸ್ಟ್ ಅವರಿಗೆ ಯಾವುದೋ ಒಂದು ಆಕ್ಟಿವಿಟೀಸ್ಗೆ ಸೇರಿಸುವಂಥದ್ದು.
ಅಂಡ್ ತುಂಬಾ ಜನ ಪೇರೆಂಟ್ಸ್ ಹೇಗೆ ಅಂದ್ರೆ ಒಂದನ್ನ ಸೇರಿಸ್ತಿರ್ತಾರೆ, 2 ಸೇರಿಸಿರ್ತಾರೆ, 3, 4. ತುಂಬಾ ಜನ ಪೇರೆಂಟ್ಸ್ಗೆ ಕನ್ಫ್ಯೂಷನ್ ಏನಪ್ಪಾ ಇರುತ್ತೆ ಅಂದ್ರೆ ನಮ್ಮ ಮಕ್ಕಳನ್ನ ಡೈಲಿ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬರೋ ಅಷ್ಟರಲ್ಲಿ ಅವ್ರಿಗೆ ಸ್ಟ್ರೆಸ್ ಆಗಿರುತ್ತೆ. ಇನ್ ಕೆಲವರು ಅದ್ರ ಜೊತೆಗೆ ಒಂದು 2 ಬೇರೆ ಅದರ್ ಆಕ್ಟಿವಿಟೀಸ್, ಒಂದು ಡ್ರಾಯಿಂಗ್ ಕ್ಲಾಸ್ಗೋ ಒಂದು ಡ್ಯಾನ್ಸ್ ಕ್ಲಾಸ್ಗೋ ಕಳಿಸ್ತಿರ್ತಾರೆ. ಇನ್ ಕೆಲವರು ಫುಲ್ 6 days ಎಂಗೇಜ್ ಆಗಿರ್ತಾರೆ. ಹೇಗೆ ಮಕ್ಕಳಿಗೆ ಸ್ಟ್ರೆಸ್ ಆಗಲ್ವಾ ಹಾಗೆ ಹೇಗೆ ಅಂತ ಅಂದ್ರೆ ಮಕ್ಕಳಿಗೆ ಸ್ಟ್ರೆಸ್ ಆಗುತ್ತೋ ಬಿಡುತ್ತೋ ಅನ್ನೋದು ನಿಮ್ಮ ಒಂದು ಕಂಪ್ಲೀಟ್ ಮನೆ ಹೋಮ್ಲಿ ಅಟ್ಮಾಸ್ಫಿಯರ್ ಅಂಡ್ ಸರೌಂಡಿಂಗ್ ಎನ್ವೈರನ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಹಾಗೆ ನಿಮ್ಮ ಮಕ್ಕಳ ಕೆಪಾಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಒಂದು ಕಂಪ್ಲೀಟ್ ಎಲ್ಲದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಯಾವುದಂದ್ರೆ ಅವರ ಗೋಲ್ಡನ್ ಏಜ್ ಅಂತ ಏನಿರುತ್ತೆ ಅದರಲ್ಲಿ ನಿಮ್ಮ ಮಕ್ಕಳು ಎಷ್ಟು ಕೆಪಾಸಿಟಿ ಇದೆ, ಅವ್ರು ಎಷ್ಟನ್ನ ತಗೊಳ್ಬೋದು, ಎಷ್ಟನ್ನ ಅವರು ಗ್ರಾಸ್ಪ್ ಮಾಡ್ಕೋಬಹುದು, ಎಷ್ಟನ್ನ ಕಲ್ಟಿವೇಟ್ ಮಾಡ್ಕೋಬಹುದು, ಅದೆಲ್ಲದನ್ನು ಒಂದು ಗೋಲ್ಡನ್ ಏಜ್ ಅಲ್ಲಿ ಆ ಕಂಪ್ಲೀಟ್ ಒಂದು ಫ್ರೇಮಿಂಗ್ ನ ಮಾಡ್ತಾ ಹೋಗಿ ನೀವೇ. ಸೊ ಪೇರೆಂಟ್ಸ್ ಆಗಿ ಒಂದು ಫ್ರೇಮಿಂಗ್, ನಿಮ್ಮ ಮಕ್ಕಳ ಫ್ರೇಮಿಂಗ್ ಏನ್ ಮಾಡ್ಬೇಕು ಅಂತ ಇದ್ದೀರಾ, ಸೊ ಅವ್ರ ಕೆಪಾಸಿಟಿ ತಕ್ಕಂಗೆ ನೀವು ಫ್ರೇಮ್ ನ ಮಾಡಿದ್ರೆ ಅವ್ರ ಲೈಫ್ ಕಂಪ್ಲೀಟ್ ಲೈಫ್ ಅವ್ರದ್ದು ಒಂದು ಚೌಕಟ್ಟಲ್ಲಿ ಅದೇ ತರ ಡಿಸಿಪ್ಲಿನ್ ಆಗಿ ಅದೇ ರೀತಿ ಫೋಕಸ್ಡ್ ಆಗಿ ಹೋಗ್ತಾ ಹೋಗುತ್ತೆ. ಸೊ ಆಸ್ ಎ ಪೇರೆಂಟ್ ಆಗಿ ಅರ್ಲಿಯರಿ ಎಷ್ಟು ಬೇಗ ಮಾಡಕ್ಕಾಗುತ್ತೆ ಅಷ್ಟು ಬೇಗ ನಿಮ್ಮ ಮಕ್ಕಳ ಫ್ಯೂಚರ್ನ ಅಷ್ಟು ಫೋಕಸ್ ಮಾಡ್ತಾ ಹೋಗಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲೇ ಏನ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಇಟ್, ಬಾಯ್, ಹ್ಯಾವ್ ಎ ನೈಸ್ ಡೇ.